Hello aspirants, welcome to India for IAS. This is Manjunath Mudhol. Topic of this video is RLC. ಸೊ ಈ ವಿಡಿಯೋದಲ್ಲಿ ನಾವು RLC ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಕೊಟ್ಟಿದ್ವಿ. ಇಟ್ ಈಸ್ ಅನ್ ಎಕ್ಸ್ಕ್ಲೂಸಿವ್ ಫಿಲ್ಮ್ಸ್ ಟಾಪಿಕ್, ಬಿ ಇಟ್ ಯು ಪಿ ಎಸ್ ಸಿ ಫಿಲ್ಮ್ಸ್ ಆರ್ ಕೆ ಎಸ್ ಫಿಲ್ಮ್ಸ್. ಸೊ ಯು ಪಿ ಎಸ್ ಸಿ ಅಥವಾ ಕೆ ಎಸ್ ಫಿಲ್ಮ್ಸಲ್ಲಿ ಈ ಟಾಪಿಕ್ ಬರುವ ಸಾಧ್ಯತೆ ತುಂಬ ಇದೆ. ಏನಕ್ಕಂದರೆ ಆಲ್ರೆಡಿ ಯು ಪಿ ಎಸ್ ಸಿ ಫಿಲ್ಮ್ಸಲ್ಲಿ ಈ ಟಾಪಿಕ್ ಮೇಲೆ ಕ್ವಶನ್ ಬಂದಿದೆ. ಜೊತೆಗೆ ಈ ಟಾಪಿಕ್ RLC ಇದು ಮತ್ತೆ ನ್ಯೂಸಲ್ಲಿದೆ. ಸೊ ಹಾಗಾಗಿ ಅಪ್ಕಮಿಂಗ್ ಕೆ ಎಸ್ ಫಿಲ್ಮ್ಸ್ ಇರ್ಬೋದು, ಯು ಪಿ ಎಸ್ ಸಿ ಫಿಲ್ಮ್ಸ್ ಇರ್ಬೋದು, ಅದರಲ್ಲಿ ಕೇಳುವ ಸಾಧ್ಯತೆಗಳಿವೆ. ಸೊ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಏನು ಟಾಪಿಕ್ಕು, ಸೊ ಅದನ್ನು ನಾವು ಇವಾಗ ಡಿಸ್ಕಸ್ ಮಾಡೋಣ. ಸೊ ಇತ್ತೀಚೆಗೆ ಇದು ನ್ಯೂಸಲ್ಲಿರುತ್ತೆ. ಏನಕ್ಕಂತಂದರೆ ಅ ರೀಸೆಂಟ್ ಸ್ಟಡಿ ಹ್ಯಾಸ್ ರಿವೀಲ್ಡ್ ದ್ಯಾಟ್ ಡ್ರೈಯಿಂಗ್ RLC ಹ್ಯಾಸ್ ರಿಲೀಸ್ಡ್ ಓವರ್ 200 teragrams ಆಫ್ ಕಾರ್ಬನ್ ಫ್ರಾಮ್ ಇಟ್ಸ್ ಎಕ್ಸ್ಪೋಸ್ಡ್ ಲೇಕ್ ಬೆಡ್, ಟ್ರಾನ್ಸ್ಫಾರ್ಮಿಂಗ್ ಇಟ್ ಇಂಟು ಅ ಸಿಗ್ನಿಫಿಕೆಂಟ್ ಸೋರ್ಸ್ ಆಫ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್. ಸೊ ಏನಾಗ್ತಿದೆ, RLC ಇದು ಡ್ರೈ ಅಪ್ ಆಗ್ತಿದೆ. ಸೊ RLC ಏನಿದೆ, ಸೊ ಅದರಲ್ಲಿ ನೀರು ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಅದು ಒಣಗ್ತಾ ಹೋಗ್ತಾ ಇದೆ, ಡ್ರೈ ಆಗ್ತಾ ಇದೆ. ಸೊ ಇದರಿಂದ ಏನಾಗ್ತಿದೆ, ಓವರ್ ದ ಪೀರಿಯಡ್ ಇದು ಡ್ರೈ ಆಗ್ತಾ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಗ್ರೀನ್ ಹೌಸ್ ಗ್ಯಾಸ್ ಏನಿದೆ, ಬಿ ಇಟ್ ಮೀಥೇನ್ ಇರ್ಬೋದು, ಗ್ರೀನ್ ಹೌಸ್ ಗ್ಯಾಸ್ ಯಾವುದಂದ್ರೆ ಮೀಥೇನ್ ಇದೆ, ಆ್ಯಂಡ್ CO2 ಇರ್ಬೋದು. ಇದು ಕಂಟಿನ್ಯೂಸ್ ಆಗಿ ಅದರ ಲೇಕ್ ಬೆಡ್ಡಲ್ಲಿ ಏನು ಹುದುಗಿಕೊಂಡಿತ್ತು ಅದು ಇವಾಗ ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗ್ತಾ ಇದೆ. ಸೊ ಈ ಗ್ರೀನ್ ಹೌಸ್ ಗ್ಯಾಸ್ ಏನು ಮಾಡುತ್ತೆ, ದೇ ಕಾಸ್ ಗ್ಲೋಬಲ್ ವಾರ್ಮಿಂಗ್. ಸೊ ಈಗ ರೀಸೆಂಟ್ ಸ್ಟಡಿಯಿಂದ ಏನಾಗ್ತಿದೆ, RLC ಡ್ರೈ ಆಗಿದೆ. ಡ್ರೈ ಆಗ್ತಾ ಇರೋದ್ರಿಂದ ಅದರ ಜೊತೆಗೆ ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸ್ ಏನಾಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇದು ನ್ಯೂಸಲ್ಲಿರುತ್ತೆ. ಸೊ RLC ಬಗ್ಗೆ ತಿಳ್ಕೊಳ್ಳೋದಾದರೆ, RLC ಇಟ್ ಈಸ್ ಅ ಸಲೈನ್ ಲೇಕ್. ಸಲೈನ್ ಲೇಕ್ ಅಂತಂದರೆ ಸೊ ಅದರಲ್ಲಿರ್ತಕ್ಕಂಥ ನೀರು ಉಪ್ಪಿನಾಂಶದಿಂದ ಕೂಡಿರುತ್ತೆ. ಇಟ್ ಈಸ್ ಲೊಕೇಟೆಡ್ ಇನ್ ಸೆಂಟ್ರಲ್ ಏಷ್ಯಾ. ಸೆಂಟ್ರಲ್ ಏಷ್ಯಾ ಅಂತಂದರೆ ಈ ಉಜ್ಬೇಕಿಸ್ತಾನ್, ಕಜಕಿಸ್ತಾನ್, ತುರ್ಕ್ಮೆನಿಸ್ತಾನ್ ಕಂಟ್ರೀಸ್ ಏನಿದೆ ಆ ರೀಜನಲ್ಲಿ ಇದು ಲೊಕೇಟ್ ಆಗಿದೆ. ಆ್ಯಂಡ್ ಇಟ್ ಈಸ್ ಲೊಕೇಟೆಡ್ ಇನ್ ಬಿಟ್ವೀನ್ ಕಜಕಿಸ್ತಾನ್ ಆ್ಯಂಡ್ ಉಜ್ಬೇಕಿಸ್ತಾನ್. ಸೊ ಈ ಮ್ಯಾಪಲ್ಲಿ ನಾವು ನೋಡ್ಬೋದು, ಇಲ್ಲಿ ಕಜಕಿಸ್ತಾನ್ ಇದೆ, ಇಲ್ಲಿ ಉಜ್ಬೇಕಿಸ್ತಾನ್ ಇದೆ. ಸೊ ಎರಡೂ ಕಂಟ್ರಿಗಳು ಅಲ್ಲಿ ಏನಾಗಿದೆ, ಈ RLC ಡಿಸ್ಟ್ರಿಬ್ಯೂಟ್ ಆಗಿದೆ. ಇಟ್ ವಾಸ್ ಒನ್ಸ್ 4th largest ಇನ್ಲ್ಯಾಂಡ್ ವಾಟರ್ ಬಾಡಿ ಇನ್ ದ ವರ್ಲ್ಡ್. ಸೊ ಇಟ್ ಲೈಸ್ ಈಸ್ಟ್ ಆಫ್ ಕ್ಯಾಸ್ಪಿಯನ್ ಸಿ. ಇಲ್ಲೇನು ಕ್ಯಾಸ್ಪಿಯನ್ ಸಿ ಇದೆ ಅದಕ್ಕೆ ಪೂರ್ವದಲ್ಲಿ ಏನಿದೆ, RLC ಇದೆ, ರೈಟ್. ಸೊ ಇದು ಒಂದಾನೊಂದು ಕಾಲದಲ್ಲಿ ಏನಿತ್ತು, ಇದು ಇಟ್ ವಾಸ್ ದ 4th largest ಇನ್ಲ್ಯಾಂಡ್ ವಾಟರ್ ಬಾಡಿ ಇತ್ತು. ಸೊ ಇವಾಗ ಈ ಸ್ಟೇಟಸನ್ನು ಇದೇನು ಮಾಡಿದೆ, ಕಳ್ಕೊಂಡಿದೆ. ಏನಕ್ಕಂದರೆ ಇದು ಡ್ರೈ ಆಗ್ತಾ ಹೋಗ್ತಾ ಇದೆ, ಇದರಲ್ಲಿರೋ ನೀರು ಏನಾಗ್ತಾಯಿದೆ, ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇನ್ನು ಈ RLC ಯಾವ ರೀತಿ ಫಾರ್ಮೇಷನ್ ಆಯಿತು ಅಂತ ನಾವು ನೋಡೋದಾದರೆ, ಸೊ ದಿಸ್ RLC ಡಿಪ್ರೆಷನ್ ಇಟ್ ವಾಸ್ ಫಾರ್ಮ್ ಡ್ಯೂರಿಂಗ್ ಲೇಟ್ ನಿಯೋಜೆನಿಕ್ ಪೀರಿಯಡ್. ಸೊ RLC ಏನಿದೆ ಅಲ್ಲಿ ಒಂದು ಡಿಪ್ರೆಷನ್ ಇದೆ, ತಗ್ಗು ಪ್ರದೇಶ ಇದೆ. ಸೊ ಇದು ಲೇಟ್ ನಿಯೋಜೆನಿಕ್ ಪೀರಿಯಡ್ ಏನಿತ್ತು ಆ ಪೀರಿಯಡಲ್ಲಿ ಈ ತಗ್ಗು ಪ್ರದೇಶ ಕ್ರಿಯೇಟ್ ಆಗಿರುತ್ತೆ. ಸೊ ಈ ಒಂದು ಎಲ್ಲಿಯಾದರೂ ತಗ್ಗು ಪ್ರದೇಶ ಕ್ರಿಯೇಟ್ ಆದರೆ ಏನಾಗುತ್ತೆ, ನೀರು ಹರಿತಾ ಇರೋ ನೀರೇನಾಗುತ್ತೆ ಅಲ್ಲಿ ಬಂದು ಡೆಪಾಸಿಟ್ ಆಗಿ ನೀರು ಇಲ್ಲಿ ಬಂದು ಶೇಖರಣೆ ಆಗಿ ಏನಾಗುತ್ತೆ, ಲೇಕ್ ಕ್ರಿಯೇಟ್ ಆಗುತ್ತೆ. ಸೊ ಅದೇ ರೀತಿ ಏನಾಗಿದೆ, RLC ಕ್ರಿಯೇಟ್ ಆಗಿದೆ. ಸೊ ಈ RLCಗೆ ನೀರನ್ನು ಒದಗಿಸಿರ್ತಕ್ಕಂಥ ಎರಡು ನದಿಗಳು ಯಾವುದಂತಂದರೆ ಅಮು ದರಿಯಾ ಆ್ಯಂಡ್ ಸರ್ ದರಿಯಾ. ಸೊ ಇವೆರಡು ಗ್ಲೇಸಿಯರ್ ಫೆಡ್ ರಿವರ್ಸ್ ಅಂತ ಕರಿತೀವಿ. ಸೊ ಯಾವ ರೀತಿ ಈ ರಿವರ್ಸು ಹರಿಯುತ್ತೆ ಅಂತಂದರೆ, ಗ್ಲೇಸಿಯರ್ಸ್ ಅಂದರೆ ಈ ಹಿಮಾಲಯದಲ್ಲಿ ಇರ್ತಕ್ಕಂಥ ಐಸ್ ನಾವೇನು ನೋಡ್ತೀವಿ, ಮಂಜುಗಡ್ಡೆ. ಸೊ ಅದು ಏನಾಗುತ್ತೆ, ಕರಗಿ ಅದರಿಂದ ಬರ್ತಕ್ಕಂಥ ನೀರಿಂದ ಅಮು ದರಿಯಾ ಮತ್ತು ಸಿರ್ ದರಿಯಾ ರಿವರು ಫ್ಲೋ ಆಗಿ ಈ RLCನ ಫಿಲ್ ಮಾಡಿರುತ್ತೆ. ಸೊ ಹಾಗಾಗಿ RLC ಲೇಕು ಕ್ರಿಯೇಟ್ ಆಗಿದೆ. ಇನ್ನು ಅಲ್ಲಿರ್ತಕ್ಕಂಥ ಕ್ಲೈಮೇಟ್ ನಾವು ನೋಡೋದಾದರೆ, ಸೊ ದ RLC ರೀಜನ್ ಇಟ್ ಎಕ್ಸ್ಪೀರಿಯನ್ಸಸ್ ಡೆಸರ್ಟ್ ಕಾಂಟಿನೆಂಟಲ್ ಕ್ಲೈಮೇಟ್. ಸೊ ಕಾಂಟಿನೆಂಟಲ್ ಕ್ಲೈಮೇಟ್ ಅಂದರೆ ಇದೆ ಯಾವುದೇ ಒಂದು ಸಮುದ್ರಕ್ಕೆ, ಅಂದರೆ ಈ ಸಾಗರ ಮತ್ತು ಸಮುದ್ರ ಅಂತ ಏನು ಕರಿತೀವಿ ಅದಕ್ಕೆ ಈ ಪ್ರದೇಶ ಹತ್ತಿರವಾಗಿರೋದಿಲ್ಲ. ಸೊ ಅದರಿಂದ ಇದಕ್ಕೇನಂತೀವಿ, ಕಾಂಟಿನೆಂಟಲ್ ಕ್ಲೈಮೇಟ್ ಅಂತ ಕರಿತೀವಿ. ಜೊತೆಗೆ ಇದು ಡೆಸರ್ಟ್ ರೀಜನಲ್ಲಿ ಕಂಡುಬರುತ್ತೆ. ಡೆಸರ್ಟ್ ಅಂತಂದರೆ ಅಲ್ಲಿರ್ತಕ್ಕಂಥ ಪ್ರದೇಶ ಒಂದು ಮರುಭೂಮಿ ಪ್ರದೇಶ ಆಗಿದೆ. ಸೊ ಇಲ್ಲಿ ಯಾವ ರೀತಿ ಇರುತ್ತೆ, ಸಮ್ಮರ್ಸ್ ಆರ್ ಹಾಟ್ ಸಮ್ಮರ್ಸ್ ಇರುತ್ತೆ, ಕೋಲ್ಡ್ ವಿಂಟರ್ಸ್ ಇರುತ್ತೆ, ಲಾರ್ಜ್ ಡೈರ್ನಲ್ ಟೆಂಪ್ರೇಚರ್ ವೇರಿಯೇಷನ್ಸ್ ಇರುತ್ತೆ. ಡೈರ್ನಲ್ ಟೆಂಪ್ರೇಚರ್ ಅಂತಂದರೆ ಬೆಳಿಗ್ಗೆ ಟೆಂಪ್ರೇಚರ್ ಏನಿರುತ್ತೆ ಮಧ್ಯಾಹ್ನ, ಸೊ ಅದಕ್ಕೆ ತದ್ವಿರವಾಗಿ ಮಿಡ್ ನೈಟು ಟೆಂಪ್ರೇಚರ್ ಇರುತ್ತೆ. ಅಂದರೆ ಡೇ ಟೆಂಪ್ರೇಚರ್ ಮತ್ತು ನೈಟ್ ಟೆಂಪ್ರೇಚರ್ ಕಂಪೇರ್ ಮಾಡಿದ್ರೆ ರೇಂಜ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಡೇನಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದ್ದರೆ ನೈಟಲ್ಲಿ 5 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರುತ್ತೆ. ಸೊ ಈ ರೀತಿ ಎಕ್ಸ್ಟ್ರೀಮ್ಸ್ ಇರುತ್ತೆ. ಸೊ ಅದಕ್ಕಾಗಿ ಏನಾಗುತ್ತೆ, ಡೈರ್ನಲ್ ಟೆಂಪ್ರೇಚರ್ ವೇರಿಯೇಷನ್ ತುಂಬ ಕ್ರಿಯೇಟ್ ಆಗುತ್ತೆ. ನಾವು ವಿ ವಿಲ್ ಲುಕ್ ಇಂಟು ವೈ ಡಿಡ್ RLC shrink. ಸೊ ಯಾಕೆ RLC ಇದೆ, ಇದು ಕುಂದಿ ಹೋಗ್ತಾ ಇದೆ, ಇದು ಯಾಕೆ ಒಣಗ್ತಾ ಇದೆ ಅಂತ ನಾವು ನೋಡೋದಾದರೆ, ಇದರಲ್ಲಿ ಯಾಕೆ ನೀರು ಕಡಿಮೆ ಆಗ್ತಿದೆ ಅಂತ ನೋಡೋದಾದರೆ, ಡ್ಯೂರಿಂಗ್ 1960s ಸೋವಿಯತ್ ಯೂನಿಯನ್ ಡೈವರ್ಟೆಡ್ ದಿ ವಾಟರ್ಸ್ ಆಫ್ ದಿ ಅಮು ದರಿಯಾ ಆ್ಯಂಡ್ ಸಿರ್ ದರಿಯಾ ರಿವರ್ಸ್ ಫಾರ್ ಇರಿಗೇಷನ್. ಸೊ ಈ ಸೋವಿಯತ್ ಯೂನಿಯನ್ ಏನಿರುತ್ತೆ, ಸೊ 1960s ಸೋವಿಯತ್ ಯೂನಿಯನ್ ಏನು ಮಾಡುತ್ತೆ, ಅಮು ದರಿಯಾ ಮತ್ತು ಸಿರ್ ದರಿಯಾ ರಿವರ್ ವಾಟರನ್ನು ಇರಿಗೇಷನ್ ಪರ್ಪಸ್ ಆಗಿ ಡೈವರ್ಟ್ ಮಾಡುತ್ತೆ.
ಸೊ ದಿಸ್ ಡ್ರಾಸ್ಟಿಕಲಿ ರಿಡ್ಯೂಸ್ ದಿ ಇನ್ಫ್ಲೋ ಇನ್ ಟು ದ ಲೇಕ್. ಸೊ ಇದರಿಂದ ಏನಾಗುತ್ತೆ, ವಾಟರ್ ಈ ಲೇಕಿಗೆ ಹೋಗ್ತಾ ಇರೋದು, ಅಮುದರ್ಯ ಏನಿದೆ ರಿವರ್ ಲೇಕು, ಆ ಲೇಕಿಗೆ ಅರಳ್ಸಿ ಲೇಕ್ ಏನಿದೆ ಆ ಲೇಕಿಗೆ ಹೋಗ್ತಕ್ಕಂತಹ ಒಂದು ನೀರು ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಒನ್ಸ್ ಇಂಟೇಕ್ ಏನು ನೀರು ಬರ್ತಾ ಇರುತ್ತೆ ಅದು ಕಡಿಮೆ ಆಗ್ತಾ ಹೋದರೆ ಆಬ್ವಿಯಸ್ಲಿ ಅಲ್ಲಿರ್ತಕ್ಕಂಥ ಲೇಕ್ ಏನಿದೆ, ಸರೋವರ ಅಂತ ಏನಿರುತ್ತೆ ಕರಿತೀವಿ, ಸೊ ಅದರಲ್ಲಿ ಏನಾಗುತ್ತೆ ನೀರು ಕಡಿಮೆ ಆಗ್ತಾ ಹೋಗುತ್ತೆ. ಮೊದಲು ಈ ಸ್ಟೇಜಲ್ಲಿ ಇರುತ್ತೆ, ನೀರು ಕಡಿಮೆ ಆಗ್ತಾ ಬಂದಂಗೆಲ್ಲ ಸೊ ಅದು ಕಡಿಮೆ ಆಗ್ತಾ ಹೋಗುತ್ತೆ, ರೈಟ್. ಇದರ ಕಾನ್ಸಿಕ್ವೆನ್ಸಸ್ ಏನು ಅಂತ ನಾವು ನೋಡೋದಾದರೆ, ಸೊ ಮೋರ್ ದೆನ್ 80% ಆಫ್ ದ ಲೇಕ್ಸ್ ವ್ಯಾಲ್ಯೂಮ್ ಹ್ಯಾಸ್ ಡಿಸಪಿಯರ್ಡ್. ಸೊ ಅಂದರೆ ಆಲ್ಮೋಸ್ಟ್ 80% ಏನಾಗಿದೆ ಇವಾಗ ಅರಳಿಸಿ ಡಿಸಪಿಯರ್ ಆಗಿದೆ. ಸೊ ಕೊಲ್ಯಾಪ್ಸ್ ಆಫ್ ದ ಫಿಶಿಂಗ್ ಇಂಡಸ್ಟ್ರಿ, ಇವಾಗ ಇಲ್ಲಿ ನೀರಿಲ್ಲ ಅಂತಂದರೆ ಫಿಶ್ ಏನಾಗುತ್ತೆ ಸತ್ತೋಗುತ್ತೆ, ಫಿಶಿಂಗ್ ಮಾಡೋಕ್ಕಾಗಲ್ಲ. ಎಕ್ಸ್ಟಿಂಕ್ಷನ್ ಆಫ್ ನೇಟಿವ್ ಫಿಶ್ ಸ್ಪೀಶೀಸ್, ಇವಾಗ ಅರಳ್ಸಿನಲ್ಲಿ ಅಲ್ಲೇ ಇರ್ತಕ್ಕಂಥ ಒಂದು ನೇಟಿವ್ ಫಿಶ್ ಇರುತ್ತೆ, ಸೊ ಬೇರೆ ಎಲ್ಲೂ ಸಿಗಲ್ಲ ನೇಟಿವ್ ಫಿಶ್, ಬೇರೆ ಯಾವುದೇ ಪ್ರದೇಶದಲ್ಲೂ ಸಿಗದೇ ಇರತಕ್ಕಂಥ ಒಂದು ಸ್ಪೆಷಲ್ ಸ್ಪೀಸೀಸ್ ಫಿಶ್ ಇರುತ್ತೆ. ಯಾಕಂದರೆ ಅರಳ್ಸಿ ಇಟ್ ಈಸ್ ಅ ಐಸೋಲೇಟೆಡ್ ವಾಟರ್ ಬಾಡಿ, ಇಲ್ಲಿ ಯಾವುದೇ ರೀತಿ ಇದು ಯಾವುದೇ ಒಂದು ಸಮುದ್ರಕ್ಕೆ ಮತ್ತು ಸಾಗರಕ್ಕೆ ಕನೆಕ್ಟ್ ಆಗಿಲ್ಲ. ಸೊ ಈ ಸರೋವರ ಏನಿದೆ ಐಸೋಲೇಟ್ ಆಗಿದೆ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಜೀವ ವೈವಿಧ್ಯ ಒಂದು ವಿಶೇಷವಾಗಿರುತ್ತೆ, ಅಲ್ಲಿ ಇರ್ತಕ್ಕಂಥ ಫಿಶ್ ಸ್ಪೀಸೀಸ್ ಬೇರೆ ಕಡೆ ಸಿಗಲ್ಲ. ಸೊ ಆ ಸ್ಪೀಸೀಸ್ ಏನಾಗ್ತಾಯಿದೆ, ಎಕ್ಸಿಂಟ್ ಆಗ್ತಾ ಇದೆ. ಫಾರ್ಮೇಷನ್ ಆಫ್ ಅರ್ಕುಲಮ್ ಡೆಸರ್ಟ್, ಸೊ ಇದರಿಂದ ಏನಾಗ್ತಿದೆ ಅರ್ಕುಲಮ್ ಡೆಸರ್ಟ್ ಫಾರ್ಮ್ ಆಗ್ತಿದೆ. ಯಾಕಂದರೆ ಎಲ್ಲಿ ನೀರು ಕಡಿಮೆ ಆಗ್ತಾ ಹೋಗುತ್ತೆ ಅಲ್ಲಿ ಏನಾಗುತ್ತೆ ಆಬ್ವಿಯಸ್ಲಿ ಲ್ಯಾಂಡ್ ಡಿಗ್ರೇಡೇಷನ್ ಆ್ಯಂಡ್ ಡೆಸರ್ಟಿಫಿಕೇಶನ್ ಆಗುತ್ತೆ. ಇನ್ಕ್ರೀಸ್ ಇನ್ ಡಸ್ಟ್ ಸ್ಟಾರ್ಮ್ಸ್ ಆ್ಯಂಡ್ ಸಾಯಿಲ್ ಸಲಿನಿಟಿ. ಸೊ ಡಸ್ಟ್ ಸ್ಟಾರ್ಮ್ಸ್, ಇವಾಗ ನೀರಿಲ್ಲ ಅಂತಂದರೆ ಏನಾಗುತ್ತೆ, ವನ ಪ್ರದೇಶ ಇದ್ದಾಗ ಗಾಳಿ ಬೀಸಿದಾಗ ಏನಾಗುತ್ತೆ ಡಸ್ಟ್ ಸ್ಟಾರ್ಮ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಸಾಯಿಲ್ ಸೆಲಿನಿಟಿ, ಸಾಯಿಲಲ್ಲಿ ಏನಾಗ್ತಿದೆ ಸಾಲ್ಟ್ ಕಂಟೆಂಟ್ ಜಾಸ್ತಿ ಆಗ್ತಾ ಇದೆ. ರಿಲೀಸ್ ಆಫ್ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಸ್ಟೋರ್ಡ್ ಕಾರ್ಬನ್ ಇನ್ ಟು ದ ಅಟ್ಮಾಸ್ಫಿಯರ್. ಸೊ ಇವಾಗ ಲೇಕ್ ಬೆಡ್ಡಲ್ಲಿ ಏನು ಕಾರ್ಬನ್ ಸ್ಟೋರ್ ಆಗಿದೆ, ಸೊ ಓವರ್ ಥೌಸಂಡ್ಸ್ ಆಫ್ ಇಯರ್ಸ್ ಏನು ಕಾರ್ಬನ್ ಸ್ಟೋರ್ ಆಗಿದೆ ಅದು ಇವಾಗ ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗ್ತಾ ಇದೆ ಇನ್ ದ ಫಾರ್ಮ್ ಆಫ್ ಮೀಥೇನ್ ಆ್ಯಂಡ್ CO2. ಸೊ ದೀಸ್ ಆರ್ ದಿ ಇಶ್ಯೂಸ್ ಆರ್ ಕಾನ್ಸಿಕ್ವೆನ್ಸಸ್ ಅಸೋಸಿಯೇಟೆಡ್ ವಿತ್ ಶ್ರಿಂಕಿಂಗ್ ಆಫ್ ಅರಳ್ ಸಿ. ಸೊ ಇದೇ ಟಾಪಿಕ್ ಅರಳ್ ಸಿ ಮೇಲೆ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದೀವಿ. ಈ ಕ್ವಶನಲ್ಲಿ 3 ಸ್ಟೇಟ್ಮೆಂಟ್ ಇದೆ. 3 ಸ್ಟೇಟ್ಮೆಂಟ್ನ ಓದಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಆನ್ಸರ್ ಆ್ಯಂಡ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಕ್ವಶನ್ ಈಸ್ ಅವೈಲೇಬಲ್ ಇನ್ ದಿ PDF handout which you can download by joining our Telegram channel. Thank you for watching. See you in the next video. Till then, happy learning.